ಸದನದ ಹಾಲಿನಲ್ಲಿ ಅದನ್ನು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡೀತಾವ ಅದನ್ನು ಲೋಕಸಭಾ ಚೇಂಬರು, ವಿಧಾನಸಭಾ ಚೇಂಬರು ಅಂತ ಹೇಳ್ತಾರೆ. ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆಯ ಚೇಂಬರ್ ಅಂತ ಘೋಷಣೆ ಮಾಡುವಂಥದ್ದು. ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಮಾಡ್ತಾರೆ ಅಂತ ಇಟ್ಕೋರಿ, ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಮಾಡ್ತಾರೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು. ಮೊದಲ ಬೆಳಗಾಮದಲ್ಲಿ ಮಾಡ್ತಾಯಿದ್ದಾರಲ್ಲ KLE ವಿಧಾನ ಸುವರ್ಣಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏರಿಯಾ ಏನಿರ್ತದಲ್ಲ ಅದನ್ನು ಘೋಷಣೆ ಮಾಡುವಂಥದ್ದು, ಅಧಿಕೃತಗೊಳಿಸುವಂಥದ್ದು, ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನದ್ದು. ಈಗ ಇಲ್ಲೊಂದು ಹುಬ್ಬಳ್ಳಿಯೊಳಗೆ ಒಂದು ದೊಡ್ಡ ಹಾಲ್ ತೊಗೊಂಡು ಅಲ್ಲಿ ನಾವು ವಿಧಾನಸಭೆಯನ್ನು ಘೋಷಿಸ್ತೀವಿ ಅಂದರೆ ಎಲ್ಲಿ ತನಕ ಆ ಆರ್ಡರು ಫೋರ್ಸ್ದಲ್ಲಿ ಇರ್ತದೆ ಅಲ್ಲಿ ತನಕ ಅಲ್ಲಿ ಬೇರೆ ಯಾರೂ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ. ಇದು ನಿಯಮ ಇದೆ. ಹಾಗಾಗಿ ಈ ನಿಯಮವನ್ನು ಮೀರಿ ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು, ಚೇರ್ಮನ್ರು ಎಲ್ಲ ಇದ್ದಾರೆ. ಅವರು 2ನೇ 3ನೇ ಸರ್ತಿಗೆ ಚೇರ್ಮನ್ ಆಗ್ತಾ ಇರೋದು. ಸಾಕಷ್ಟು ಅನುಭವ ಇದೆ. ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು. ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಎಲ್ಲದಕ್ಕೂ ಭಾರತದ ಸಂವಿಧಾನ ಅದರದೇ ಆದಂಥ ಒಂದು ಮಿತಿಯನ್ನು ಹಾಕಿದೆ. ನೋಬಡಿ ಕ್ಯಾನ್ ಕ್ರಾಸ್ ದಿ ಲಕ್ಷ್ಮಣ ರೇಖಾ. ಆ ಲಕ್ಷ್ಮಣ ರೇಖೆ ದಾಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸರಿಯಲ್ಲ. ಮತ್ತು ಈಗಾಗಲೇ ನಾನು ಮಾಧ್ಯಮದಲ್ಲಿ ಗಮನಿಸಿದಂತೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಒಂದು ವಿವರವಾದ ಪತ್ರವನ್ನು ಬರೆದಿದ್ದಾರೆ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ. ಇದು ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೆಯದಂತ ಸರ್ಕಾರಕ್ಕೆ ಸಲಹೆ. BJP ಅವರು ಕಂಟ್ರೋಲ್ ತೊಗೊಳ್ಳೋಕ್ಕೆ, ಸಭಾಪತಿ ಕಚೇರಿನ ಕಂಟ್ರೋಲ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮ್ಮ ಹಿಡಿತಕ್ಕೆ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಯಾರು ಹೇಳಿದ್ರಂಗೆ? ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ದವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾಳೆ ಅವರು ಈ ಹಿಂದೆ ಒಂದೆರಡು ಸರ್ತಿ ಕೆಲವು ಸ್ಟೇಟ್ಮೆಂಟ್ ದೇಶದ ಕೋರ್ಟ್ಗಳ ಬಗ್ಗೆನೂ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆನಂತರ ಇಲೆಕ್ಷನ್ ಕಮಿಷನ್ ಬಗ್ಗೆ ಕೊಟ್ಟಾರ, CAG ಬಗ್ಗೆ ಕೊಟ್ಟಾರ, ಸ್ಪೀಕರ್ ಬಗ್ಗೆ ಹೇಳ್ತಾರೆ, ಉಪರಾಷ್ಟ್ರಪತಿ ಬಗ್ಗೆ ಹೇಳ್ತಾರೆ, ಇಲ್ಲೂ ಸ್ಪೀಕರ್ ಬಗ್ಗೆ, ಚೇರ್ಮನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಸ್ಪೀಕರು ಅವರು ಈ ಹಿಂದೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರಿಗೂ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ನ್ಯಾಯಯುತವಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಯಾವತ್ತೂ ಸಾಕಷ್ಟು ಅವರು ನೇರ ಕಲಾಪದಲ್ಲಿ ನೀವು ಇವತ್ತಿಗೂ ಯೂಟ್ಯೂಬ್ದಲ್ಲಿ ನೋಡ್ಬೋದು, ಸರಿಯಾಗಿ ಅವರು ಜಾಡಿಸ್ತಾರೆ. ಎಲ್ಲರಿಗೂ ಸರಿಯಾಗಿ ಅವರು ಬುದ್ಧಿ ಹೇಳ್ತಾರೆ. ಒಬ್ಬ ನುರಿತ ಹಿರಿಯ ತಜ್ಞರೇ ಅವರು ಚೇರ್ಮನ್ ಇದ್ದಾರೆ. ಈ ರೀತಿ ಆರೋಪ ಮಾಡೋದು ಅಂದರೆ ಅದು BJP ಅವ್ರ ಮೇಲೆ ಆರೋಪ ಅಲ್ಲದ, ಅದು ಸ್ಪೀಕರ್ ಮೇಲೆ, ಚೇರ್ಮನ್ ಮೇಲೆ ಆರೋಪ ಮಾಡಿದಾಗ ಇದು ಸರಿಯಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಪ್ರಜಾಪ್ರಭುತ್ವದ ಈ ಇನ್ಸ್ಟಿಟ್ಯೂಷನ್ ಮೇಲೆ, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅನ್ನೋದು ತೋರಿಸ್ತದೆ. ಸರ್, ಇವತ್ತು ಬೆಂಗಳೂರಲ್ಲಿ 3 ಹಸುಗಳ ಕೆಚ್ಚಲನ್ನು ಕೊಯ್ದಿದ್ದಾರೆ ಒಂದು ಕೋಮಿನವರು. ಅಶೋಕ್ ಅವರು ಭೇಟಿ ಕೊಡ್ತಾರೆ ಇಲ್ಲಿಗೆ. ನೋಡ್ರಿ, ಕಾಂಗ್ರೆಸ್ ಬಂದಾಗಿನಿಂದ ದೇಶದಲ್ಲಿ ಮತಾಂತರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾಯಿದೆ. ಅದರ ಸಂಪೂರ್ಣ ವಿವರ ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ಸ್ವಲ್ಪ ನೋಡಿದ್ದೇನೆ. ನಾನು ಆನಂತರ ನೋಡಿ ರಿಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀವು ಕೇಳಿದ್ದಕ್ಕೆ ಪ್ರಿಲಿಮಿನರಿ ನನಗೆ ಗೊತ್ತಿರುವಷ್ಟು ಹೇಳೋದಾದರೆ ಮತಾಂತರ ಹಾವಳಿ ಭಾಳ ಜಾಸ್ತಿ ಆಗ್ತಾಯಿದೆ. ಭ್ರಷ್ಟಾಚಾರ ಎಗ್ಗಿಲ್ಲದಂತೆ ನಡೆದಿದೆ. ಈಗ ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಮುಖ ಒಂದು ಸುದ್ದಿ ಬಂದಿರುವಂಥದ್ದು ಈ RTO ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ. D ಗ್ರೂಪ್ ನೌಕರರು 1 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿದ್ದಾರೆ. ಅಂದರೆ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಅನ್ನೋದು ಗೊತ್ತಾಗ್ತದೆ. ಓವರಾಲ್ ಇವರು ಸಂಪೂರ್ಣವಾದಂಥ ಆಡಳಿತದ ಮೇಲೆ ಹಿಡಿತ ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಒಳಜಗಳನ್ನು ಅದಕ್ಕೊಂದು ಕಾರಣ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.